ಇನ್ನು ಇರಾನ್ನ ಯುದ್ಧ ತಂತ್ರಕ್ಕೆ ಬೆದರಿದ ಅಮೆರಿಕ, ಕತಾರ್ ಬಳಿಕ ಸೌದಿ ರಿಫೈನರಿ ಮೇಲೆಯೂ ಕೂಡ ದಾಳಿ ಆಗ್ತಾ ಇರುವಂಥದ್ದು. ಗ್ಯಾಸ್ ಮಾತ್ರ ಅಲ್ಲ, ಪೆಟ್ರೋಲಿಯಂ ಸಂಸ್ಕರಣಾ ಘಟಕವೂ ಕೂಡ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದೆ ಈಗ ಇರಾನ್. ಸದ್ಯದ ಮಟ್ಟಿಗೆ ಇರಾನ್ ಯುದ್ಧ ತಂತ್ರಕ್ಕೆ ಬೆದರಿದ ಅಮೆರಿಕ, ಕತಾರ್ ಬಳಿಕ ಸೌದಿ ರಿಫೈನರಿ ಮೇಲೆಯೂ ಕೂಡ ಈಗಾಗಲೇ ದಾಳಿಯನ್ನ ಮಾಡ್ತಾ ಇದೆ. ಗ್ಯಾಸ್ ಮಾತ್ರ ಅಲ್ಲ, ಪೆಟ್ರೋಲಿಯಂ ಸಂಸ್ಕರಣಾ ಘಟಕವೂ ಕೂಡ ಟಾರ್ಗೆಟ್ ಅನ್ನ ಮಾಡಿಕೊಂಡಿದೆ. ವಿಪರೀತ ಹಂತಕ್ಕೆ ಹೋದ ಇರಾನ್ ಪ್ರತೀಕಾರದ ಜ್ವಾಲೆ. ಇರಾನ್ ವಿನಾಶಕಾರಿ ವರ್ತನೆಗೆ ಬೆದರಿದ್ದಾರೆ ಟ್ರಂಪ್ ಅವರು. ಅನಿಲ ಸ್ಥಾವರಗಳ ಮೇಲೆ ದಾಳಿ ನಡೆಸದಿರಲು ಟ್ರಂಪ್ ನಿರ್ಧಾರವನ್ನು ಮಾಡಿದ್ದಾರೆ. ಇರಾನ್ನ ಅನಿಲ ಸ್ಥಾವರಗಳ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ ಇತ್ತು, ಆದರೆ ಈ ವಿಚಾರದಲ್ಲಿ ಯೂ ಟರ್ನ್ ತೆಗೆದುಕೊಂಡಿದ್ದಾರೆ ಅಮೆರಿಕ. ಇಸ್ರೇಲ್ ದಾಳಿ ಬಗ್ಗೆ ನಮಗೇನು ತಿಳಿದಿರಲಿಲ್ಲ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ. ಕತಾರ್ ದೇಶವು ಯಾವುದೇ ರೀತಿಯಲ್ಲಿ ಭಾಗಿಯಾಗಿರಲಿಲ್ಲ. ನೀವು ಯಾಕೆ ಕತಾರ್ ದೇಶದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದೀರಾ? ಅದು ಸಂಭವಿಸ್ತದೆ ಎಂಬ ಕಲ್ಪನೆಯೂ ಕತಾರ್ಗೆ ಇರಲಿಲ್ಲ. ಇರಾನ್ನ ಅನಿಲ ಸ್ಥಾವರಗಳ ಮೇಲೆ ಇನ್ನು ಮುಂದೆ ದಾಳಿಯನ್ನು ನಾವು ನಡೆಸೋದಿಲ್ಲ ಅಂತೇಳಿ ಟ್ರಂಪ್ ಹೇಳ್ತಾ ಇರುವಂಥದ್ದು. ಅನಿಲ ಸ್ಥಾವರಗಳ ಮೇಲೆ ದಾಳಿಯಾದರೆ ಜಾಗತಿಕ ಮಟ್ಟದಲ್ಲಿ ಅಭಾವ ಉಂಟಾಗುತ್ತೆ, ಎಲ್ಲದರ ಮೇಲೂ ಬೆಲೆ ಏರಿಕೆ ಆಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಅನಿಲ ಸ್ಥಾವರಗಳ ಮೇಲೆ ದಾಳಿ ನಡೆಸದಿರಲು ಅಮೆರಿಕ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಇರಾನ್ ಯುದ್ಧ ತಂತ್ರಕ್ಕೆ ಬೆದರಿದ ಅಮೆರಿಕ ಖಂಡಿತವಾಗ್ಲೂ ಕೇವಲ ಭಾರತ ಮಾತ್ರವಲ್ಲ, ಭಾರತ, ಇರಾನ್, ಇಸ್ರೇಲ್, ಅಮೆರಿಕ ಮಾತ್ರವಲ್ಲ, ವಿಶ್ವದಾದ್ಯಂತ ಈ ಒಂದು ಪೆಟ್ರೋಲಿಯಂ ಆಗಿರ್ಬೋದು, ತೈಲ ಆಗಿರ್ಬೋದು, ಎಲ್ಲರಿಗೂ ಕೂಡ ಇಂಪಾರ್ಟೆಂಟ್ ಆಗುವಂಥದ್ದು. ಪ್ರತಿಯೊಂದು ಫ್ಯಾಕ್ಟರಿಗಳಲ್ಲಾಗಿರ್ಬೋದು, ಎಕನಾಮಿಕ್ಕು ಏನೇ ಒಂದು ಮಾಡಬೇಕಂತಂದರೂ ಪೆಟ್ರೋಲಿಯಂ, ಡೀಸೆಲ್, ಈ ರೀತಿಯಾದಂತಹ ತೈಲ ಖಂಡಿತವಾಗ್ಲೂ ನಮಗೆ 60% ತೈಲ ಈಗಾಗಲೇ ಕತಾರ್ನಿಂದ ಬರ್ತಾ ಇತ್ತು. ಆದರೆ ಈ ಒಂದು ಸಂದರ್ಭದಲ್ಲಿ ಕತಾರ್ ಮೇಲೆ ಈ ರೀತಿಯಾಗಿ ದಾಳಿ ಮಾಡ್ತಾ ಇರೋದ್ರಿಂದ ಇದು ಒಂದು ಕಡೆಯಿಂದ ಭಾರತಕ್ಕೂ ಕೂಡ ಹೊಡೆತ ಬೀಳುವಂಥದ್ದು. ಅದಕ್ಕೋಸ್ಕರ ಅಮೆರಿಕ, ಟ್ರಂಪ್ ಅವರು ಹೇಳ್ಕೊಳ್ತಾ ಇದ್ದಾರೆ, ಕತಾರ್ ಮೇಲೆ ಈ ರೀತಿಯಾಗಿ ದಾಳಿ ಮಾಡಬೇಡಿ ಅನ್ನುವಂತಹ ರೀತಿಯಲ್ಲಿ. ಇಸ್ರೇಲ್ ದಾಳಿ ಬಗ್ಗೆ ನಮಗೇನು ತಿಳಿದಿರಲಿಲ್ಲ ಅಂತೇಳಿ ಟ್ರಂಪ್ ಅವರು ಹೇಳ್ತಾ ಇರುವಂಥದ್ದು. ಕತಾರ್ ದೇಶವು ಯಾವುದೇ ರೀತಿಯಾಗಿ ಇದರಲ್ಲಿ ಭಾಗಿನೇ ಆಗಿರಲಿಲ್ಲ, ಅವ್ರ ಮೇಲೆ ನೀವು ದಾಳಿಯನ್ನು ಮಾಡ್ತಾ ಇದ್ದೀರಾ. ಕತಾರ್ಗೆ ಅಲ್ಲಿ ಏನು ನಡೀತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಿರಲಿಲ್ಲ. ಇರಾನ್ನ ಅನಿಲ ಸ್ಥಾವರಗಳ ಮೇಲೆ ಇನ್ನು ಮುಂದೆ ನಾವು ದಾಳಿ ನಡೆಸೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅನಿಲ ಸ್ಥಾವರಗಳ ಮೇಲೆ ದಾಳಿಯಾದರೆ ಜಾಗತಿಕ ಮಟ್ಟದಲ್ಲಿ ತುಂಬ ದೊಡ್ಡ ಮಟ್ಟದ ರೀತಿಯಲ್ಲಿ ಅಭಾವ ಉಂಟಾಗುತ್ತೆ. ಮುಖ್ಯವಾಗಿ ಎಲ್ಲ ದೇಶಗಳಿಗೂ ಬೇಕಾಗಿರುವಂಥದ್ದು ಇಲ್ಲಿ ತೈಲ, ಪೆಟ್ರೋಲ್ ಆಗಿರ್ಬೋದು, ಡೀಸೆಲ್ ಆಗಿರ್ಬೋದು, ಮತ್ತು LPG ಆಗಿರ್ಬೋದು, ಎಲ್ಲವೂ ಕೂಡ ಎಲ್ಲ ದೇಶಗಳಿಗೂ ಕೂಡ ಬೇಕಾಗುವಂಥದ್ದು. ಈ ರೀತಿಯಾದಂತಹ ಒಂದು ಈಗಾಗಲೇ ಹಾರ್ಮುಜ್ ಜಲಸಂಧಿ ಒಂದು ಕಡೆ ಬಂದಾಗಿದೆ, ಅದು ಕೂಡ ತುಂಬಾ ಹೊಡೆತ ಬೀಳ್ತಾ ಇದೆ ಬೇರೆ ಬೇರೆ ದೇಶಗಳಿಗೂ ಕೂಡ. ಈ ಒಂದು ಸಂದರ್ಭದಲ್ಲಿ ಅದಕ್ಕೋಸ್ಕರ ಅಮೆರಿಕದ ಟ್ರಂಪ್ ಅವರು ಕೂಡ ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ, ತೈಲ ಘಟಕಗಳ ಮೇಲೆ ದಾಳಿಯನ್ನು ಮಾಡಬೇಡಿ ಅನ್ನುವಂತಹ ರೀತಿಯಲ್ಲಿ.